ಬೇರೆ ಇದಾರಂತೆ, ಇವತ್ತು ಒಟ್ಟಿಗೆ ಆಗಿದ್ದಾರೆ. ಇನ್ನು ಒಟ್ಟಿಗೆ ಮುಂದುವರಿದಿ. ರಾಯಚೂರು ಕೋರ್ಟಲ್ಲಾಗಲಿ ಬಳ್ಳಾರಿ ಕೋರ್ಟಲ್ಲಾಗಲಿ ತಲೆ ಹಾಕೊಂಡು ಮಲ್ಕೊಂಬಿಡಿ. ಅವೆರಡು ಡೈರೆಕ್ಷನ್ ಬಿಟ್ಟು ಬೇರೆ ಕಡೆ ಆದ್ರೆ ತಲೆ ಹಾಕೊಂಡು ಮಲ್ಕೊಳ್ಳಿ. ಏನಮ್ಮ ವೆರಿ ಗುಡ್. ಹೀಗೆ ನಕ್ಕೊಂಡಿರಿ. ಅರುಣ್ ಕುಮಾರ್ ಪೆಟ್ಸಿಮರ್ 1 ಮೇಡಮ್. ಹರಿಕೇತನ್ is the petitioner. He is the son of the respondent number 1. He is present today. Yes. Respondent ಕೂಡ ಬಂದಿದ್ದಾರೆ ಮೇಡಮ್, ತಂದೆ ಕೂಡ ಬಂದಿದ್ದಾರೆ. They are filed a suit against their father. That was decreed. Then we are filed the FDP. Please. ಪಾರ್ವತಿ ರೈಟ್ಸ್ ಇವೆಲ್ಲ ಆಸ್ತಿ ಭಾಗ ಮಾಡ್ಕೊಂಡಿದ್ದೀರಾ? ಡಿಗ್ರಿ ಪ್ರಕಾರ ಮಾಡ್ಕೊಂಡಿದ್ದೀರಾ? ಬರವಣಿಗೆ ಮಾಡ್ಕೊಂಡಿದ್ವಿ. ಕಾಂಪಿಟೇಷನ್ ರೆಡಿ ಇದೆ. ಈಗ ನೀವು ಯಾರ ಮೇಲೆ ಪಾರ್ಟಿಷನ್ ಸೂಟ್ ಹಾಕಿದ್ರಿ? ಕೇಸ್ ಯಾರ ಮೇಲೆ ಕೇಸ್ ಯಾರ ಮೇಲೆ ಹಾಕಿದ್ರಿ? ಒಪ್ಪನ ಮೇಲೆ. ಈಗ ನಿಮಗೆ ರಾಜಿ ಮಾಡ್ಕೊಳ್ಳೋದ್ರಿಂದ ಏನು ಸಮಾಧಾನ ಆಯ್ತಾ? ಏನು ಅನುಕೂಲ ಆಯಿತು ಅಂತ ಅನ್ನಿಸ್ತಾ ಇದೆ ನಿಮಗೆ? ಈಗ ನಿಮ್ಮ ತಂದೆ ಜೊತೆ ಪಾರ್ಟಿಷನ್ ಸೂಟ್ ಅಂದರೆ ಪಟ್ಟಿ ಹಾಕೊಂಡಿದ್ರಲ್ಲ, ನಿಮ್ಗೆ ಏನು ಅನ್ನಿಸ್ತೀವಿ ರಾಜಿ ಮಾಡ್ಕೊಂಡು? ವಿಭಾಗ ಮಾಡಿಸ್ಕೊಂಡಿದ್ರೆ ನಿಮಗೆ ಸಮಾಧಾನ ಆಗಿದೆ ಅಂತ ಮೇಡಮ್ ಅವ್ರು ಕೇಳ್ತಾರೆ. ನಿಮಗೆ ಸಮಾಧಾನ ಆಯ್ತಾ ಇಲ್ಲ ಕೇಳ್ತಾರೆ. ಫ್ಯಾಮಿಲಿಗೆಲ್ಲ ಒಳ್ಳೆಯದು. ಪಾರ್ಟಿಷನ್ ಸೂಟ್ ರೆಡಿ ಇದೆ ಮೇಡಮ್, ಕಾಂಪಿಟೇಷನ್ ರೆಡಿ ಇದೆ. ಎಲ್ಲಿಗೆ ಬಂದಿದ್ದೀವಿ? ಎಲ್ಲಿಗೆ ಬಂದಿದ್ದೀವಿ? ಸ್ಕೂಲ್ಗೆ ಹೋಗಿಲ್ವಾ ಇವತ್ತು? ಏಕೆ ಯಾಕೆ ಹೋಗಲಿಲ್ಲ? ಬೇಡ ಅಂತ ಚೆನ್ನಾಗಿ ಓದಬೇಕು. ಆಮೇಲೆ ನೀವು ದೊಡ್ಡವನಾದ್ಮೇಲೆ ಬಂದು ಭೇಟಿ ಆಗಬೇಕು. ನೀನು ನನ್ನ ಹೆಸರು ಪ್ರಭು ಅಂತ ಹೇಳಿಬಿಟ್ಟು ಸರ್. ಲೋಕ ಅದಾಲತ್ನಲ್ಲಿ ನಮಗೆ ಕೇಸನ್ನು ಕ್ಲಿಯರ್ ಮಾಡಿಕೊಟ್ರು ಜಡ್ಜ್ ಸಾಹೇಬರು. ನಾನು 3 ವರ್ಷದಿಂದ ಓಡಾಡಿದೆ. 3 ವರ್ಷದಿಂದ ದುಡ್ಡೂ ವೇಸ್ಟು, ಎಲ್ಲ ವೇಸ್ಟು, ಟೈಮೂ ವೇಸ್ಟು. ನಾನು ಡ್ಯೂಟಿ ಬಿಟ್ಟು ಬರಬೇಕು. ಹಂಗಾಗಿಬಿಟ್ಟು ಸಮಯದ ತೊಂದರೆ ಕೂಡ ಆಗಿತ್ತು. ಇಷ್ಟೇಳಕ್ಕೆ ನಾವು ಬಯಸ್ತೀನಿ ಸರ್. ಏನು ಕೇಸ್ ಏನಿತ್ತು ನಿಮ್ಮದು? ಕೇಸ್ ಏನಿದೆ? ನಾವು ಇಬ್ಬರು ಯಾವುದೋ ಒಂದು ಕೆಟ್ಟಗಳಿಗೆ ಅಲ್ಲಿ ಇಬ್ಬರು ಡೈವರ್ಸ್ವರೆಗೂ ಹೋಗಿದ್ದೀವಿ ರೀ. ಈ ಲೋಕ ಅದಾಲತ್ಲಿಂದ ಸಮಯ ಹಣ ಎರಡು ಉಳಿತಾಯ ಆಯಿತು. ಕುದಿಸಿ ತಿಳಿ ಹೇಳಿ ಜಡ್ಜ್ ಮೇಡಮ್ ಏನಂತೀವಿ? ಇನ್ನು ಮುಂದೆ ಆದರೂ ನೀವು ಚೆನ್ನಾಗಿ ಇರ್ರಿ, ನಗನಗತಾ ಇರ್ರಿ ಅಂತಂದು ಹೇಳ್ಬಿಟ್ಟು ಹೇಳಿ ಕಳ್ಸಿದ್ರು ಸರ್. ನಮ್ಮ ಹೆಸರು ರುದ್ರಾಯ ಸ್ವಾಮಿ, ವಕೀಲರಂತ, ಬಳ್ಳಾರಿ. ನಾನು ಈ ಒಂದು ಗಂಡನ ಪರವಾಗಿ ನಾನು ಕೌಟುಂಬಿಕ ನ್ಯಾಯಾಲಯದಲ್ಲಿ ಮೇಂಟೆನೆನ್ಸ್ ಜೀವನಾಂಶ ಅರ್ಜಿ ಹಾಕಿದ್ಲು ಹೆಂಡತಿ. ಸುಮಾರು 1.5 ವರ್ಷದಿಂದ ಇದು ನಡೀತಾ ಇತ್ತು. ನಮ್ಮ ಹಾಗೂ ಇಬ್ಬರು ವಕೀಲರು, 2 ಕಡೆ ವಕೀಲರುಗಳ ಸಹಕಾರದಿಂದ ನಾವು ಸುಮಾರು ಬುದ್ಧಿವಾದ ಹೇಳಿಬಿಟ್ಟು ಇಬ್ಬರನ್ನ ಒಂದು ಮಾಡಿದ್ದೀವಿ. ಸುಮಾರು 2 ವಾರಗಳಿಂದ ಅವರು ಸಂತೋಷವಾಗಿ ಇದ್ದು ಬಂದು ಇವತ್ತು ಕೋರ್ಟ್ನಲ್ಲಿ ರಾಜಿ ಆಗಿದ್ದಾರೆ. ಸರ್ ಅವ್ರ ಹೆಸರು ರಿಯಾಜ್ ಭಾಷಾ ಅಂತ ಹೇಳ್ಬಿಟ್ಟು ಈ ಹುಡುಗನ ಹೆಸರು. ಹುಡುಗಿ ಹೆಸರು ಕರಿಷ್ಮಾ ಅಂತಂದು ಹೇಳ್ಬಿಟ್ಟು. ಕರಿಷ್ಮಾ ಹುಡುಗಿದು ಇಲ್ಲೇ ಬಳ್ಳಾರಿ, ಮೂಲತಃ ಬಳ್ಳಾರಿ ಅವರು. ಈ ರಿಯಾಜ್ ಭಾಷಾ ಬಂದ್ಬಿಟ್ಟು ಹೊಸಪೇಟೆಯವರಾಗಿರ್ತಾರೆ. ಈ ಪ್ರಕರಣದಲ್ಲಿ 179/23 ಪ್ರಕರಣ ಸಂಖ್ಯೆ ಜೀವನಾಂಶ ಅರ್ಜಿದು. ಅದನ್ನು ಇವತ್ತು ಸಂತೋಷವಾಗಿ ಅವ್ರು ಒಪ್ಪಿಕೊಂಡು ನಾವು ಚೆನ್ನಾಗಿದ್ದೀವಿ ಅಂತಂದು ನ್ಯಾಯಾಧೀಶರ ಮುಂದೆ ಹೇಳ್ಬಿಟ್ಟು ಚೆನ್ನಾಗಿದ್ದು ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಜೀವನಾಂಶ ಬೇಡ, ಎಲ್ಲ ಒಂದಾಗಿ ಚೆನ್ನಾಗೇ ಇರ್ತೀವಿ ನಾವು ಹಿಂಗೆ ಲೈಫ್ ಲಾಂಗ್ ಅಂತಂದು ಹೇಳ್ಬಿಟ್ಟು ಹೇಳಿದ್ದಾರೆ. ಸುಮಾರು 1.5 ವರ್ಷದಿಂದ ಇದು ನಡೀತಾ ಇತ್ತು ಇಲ್ಲಿ ಕೋರ್ಟ್ನಲ್ಲಿ. ಇವತ್ತು ಎಲ್ಲ ಕ್ಲೋಸ್ ಆಗಿದೆ, ಚೆನ್ನಾಗಿದ್ದಾರೆ ಎಲ್ಲರೂ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.